ಪ್ರವಾಸೋದ್ಯಮಕ್ಕೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಸೊರಗಿದ ಕೊಡಗಿನ ಪ್ರವಾಸೋದ್ಯಮ. ರೆಸಾರ್ಟ್ ಮಾಲೀಕರಿಗೆ ಸಿಲಿಂಡರ್ ಅಭಾವ. ಎಸ್, ಮಧ್ಯಪ್ರಾಚ್ಯ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ವಾರ್ ಎಫೆಕ್ಟ್ನಿಂದ ಕೊಡಗಿನ ಪ್ರವಾಸೋದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ವಾರ್ ನಡೆಯುವ ಸಂದರ್ಭದಲ್ಲಿ ಕೊಡಗಿನ ಹಲವಾರು ಹೋಟೆಲ್, ರೆಸಾರ್ಟ್ ಮಾಲೀಕರಿಗೆ ಸಿಲಿಂಡರ್ ಅಭಾವ ಹೆಚ್ಚಾಗಿ ಅನೇಕ ಹೋಟೆಲ್ ಮಾಲೀಕರು ಹೋಟೆಲ್ ಕ್ಲೋಸ್ ಮಾಡಿ ಕಂಗಾಲಾಗಿದ್ರು. ಕೆಲ ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನು ತೆರೆದಿದ್ರು. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಸೌದೆ ಒಲೆಯಲ್ಲೇ ಮಿತವಾಗಿ ಆಹಾರವನ್ನು ತಯಾರಿಸಿ ತಮ್ಮ ಗ್ರಾಹಕರಿಗೆ ನೀಡ್ತಿದ್ರು. ಇಂದಿಗೂ ವಾರ್ ಎಫೆಕ್ಟ್ ಹೋಟೆಲ್ ಮಾಲೀಕರಿಗೆ ತಟ್ಟಿದೆ. ಕೊಡಗಿನ ಅನೇಕ ಹೋಟೆಲ್ಗಳಲ್ಲಿ ಗ್ರಾಹಕರು ಇಲ್ಲದೆ ಹೋಟೆಲ್, ರೆಸಾರ್ಟ್ ಮಾಲೀಕರು ಕಂಗಾಲಾಗಿ ಹೋಗುತ್ತಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳಿಗೆ ಗ್ರಾಹಕರು ತೆರಳದೇ ಇರೋದ್ರಿಂದ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಅನುಭವಿಸುವಂತೆ ಆಗಿದೆ ಎನ್ನುತ್ತಾರೆ ಮಡಿಕೇರಿ ನಗರದ ಹೋಟೆಲ್ ಮಾಲೀಕರು. ವಾರ್ ಎಫೆಕ್ಟ್ ಏನಿದೆ, ಈ ಹಿನ್ನೆಲೆಯಲ್ಲಿ ಕೊಡಗಿನ ಪ್ರವಾಸೋದ್ಯಮವನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥ ಹಲವಾರು ಹೋಟೆಲ್ ಮಾಲೀಕರು ಇದೀಗ ಕಂಗಾಲಾಗಿದ್ದಾರೆ. ಕಳೆದ 15-20 ದಿನಗಳಿಂದ ಗ್ಯಾಸ್ ಅಭಾವ ಏನು ತಟ್ಟಿತ್ತು, ಅದರಿಂದ ಹಲವಾರು ಹೋಟೆಲ್ಗಳು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಮತ್ತೊಂದೆಡೆ ಲಕ್ಷಾಂತರ ರೂಪಾಯಿ ಹಣ ನಷ್ಟವೂ ಕೂಡ ಉಂಟಾಗ್ತಿದೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ಅತ್ಯಂತ ಜನಸಂಖ್ಯೆ ವಿರಳವಾಗಿದೆ. ಪ್ರವಾಸಿಗರೇ ಇಲ್ಲದೆ ಬಿಕೋ ಎಂತಿವೆ. ಸ್ಯಾಟರ್ಡೆ ಸಂಡೇ ಆದರೂ ಕೂಡ ಪ್ರವಾಸಿಗರು ಇತ್ತ ಸುಳಿತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಒಂದು ರೀತಿ ಕಂಗಾಲಾಗ್ತಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ ಸಿಲಿಂಡರ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಲಭ್ಯ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಪ ಸ್ವಲ್ಪ ಸಿಕ್ಕುವಂಥ ಗ್ಯಾಸ್ ಏನಿದೆ ಅದನ್ನೇ ಬಳಸ್ಕೊಂಡು ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಹೋಟೆಲ್ ಮಾಲೀಕರು ಮಾಡ್ತಾ ಇರತಕ್ಕಂಥದ್ದು. ನಾನೀಗ ಮಡಿಕೇರಿ ನಗರದಲ್ಲಿ ಇರ್ತಕ್ಕಂತಹ ಕೊಡವ ಸಮಾಜ ಸನಿಹದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ನಲ್ಲಿದ್ದೀನಿ. ಇಲ್ಲಿಯೂ ಕೂಡ ನೀವು ದೃಶ್ಯದಲ್ಲಿ ಸಾಕಷ್ಟು ಗ್ರಾಹಕರಿಲ್ಲದೆ ಎಲ್ಲ ಖಾಲಿ ಅಂತಿವೆ, ಡಿಕೋ ಅಂತ ದೃಶ್ಯಗಳು ಕಾಣ್ತಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಮಾಲೀಕರು ವಿಶಾಲ್ ಅವ್ರ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಕಳೆದ 15-20 ದಿನಗಳಿಂದ ಹೋಟೆಲ್ ಉದ್ಯಮದ ಮೇಲಂತೂ ಸಾಕಷ್ಟು ವಾರ್ ಎಫೆಕ್ಟ್ ತಟ್ಟಿದೆ. ತಮ್ಗೆ ಎಷ್ಟು ನಷ್ಟ ಆಗ್ತಾ ಇದೆ ಸರ್? ಅಂದರೆ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಹೆಚ್ಚು ಕಮ್ಮಿ ಮುಂಚೆ ವಾರಕ್ಕೆ ಒಂದು 4 ಸಿಲಿಂಡರ್ ಆದರೂ ಬೇಕಾಗ್ತಿತ್ತು. ಇವಾಗ ನಾವು ಎಷ್ಟು ಕೇಳಿದರೂ ನಮಗೆ ಸಿಗ್ತಾ ಇಲ್ಲ. ಹೆಚ್ಚು ಕಮ್ಮಿ ನಾವು ಒಂದೊಂದು ವಾರದ್ದು ಕ್ಲೋಸ್ ಮಾಡಿದ್ದು ಇದೆ ಈ ತಿಂಗಳಲ್ಲೇ. ಸೊ ಈಗ ನಾವು ಎಲ್ಲಾದರೂ 2 ಸಿಲಿಂಡರ್ ಬೇಕು ಅಂತ ಕೇಳಿದ್ರು, ಅದು ಒಂದು ವಾರ ಆದಮೇಲೆ ನಮಗೆ 1 ಸಿಲಿಂಡರ್ ಸಿಕ್ಕುವಂಥ ಪರಿಸ್ಥಿತಿ. ಪ್ಲಸ್ ಎಲ್ಲ ಡಬಲ್ ಅಲ್ಲ, 3 ಟೈಮ್ಸ್ ಮೋರ್ ಆಗಿದೆ ಗ್ಯಾಸ್. ಸೊ ನಾವು ಗ್ರಾಹಕರ ಮೇಲೆ ಇದ್ರ ಪರಿಣಾಮ ಯಾವ ಥರ ಅಂದರೆ, ನಾವು ಜಾಸ್ತಿ ಚಾರ್ಜ್ ಮಾಡೋಗಿಲ್ಲ, ಅಂದರೆ ನಾವು ಏನು ಮಾಡೋಗಿಲ್ಲ. ಅಂದಾಜು ಎಷ್ಟು ನಷ್ಟ ಆಗಿರ್ಬೋದು ಅಂತ ನಿಮಗೆ ಹೇಳೋದಾದರೆ, ನಾವೇ ಒಂದು ತಿಂಗಳಲ್ಲಿ ಒಂದು 70,000 ಅಷ್ಟು ನಷ್ಟ ಇರುವಾಗ ಬೇರೆ ಹೋಟೆಲ್, ನಮ್ಮದಿದೆ ಚಿಕ್ಕದು, ಬೇರೆಯವರು ಲಕ್ಷಾಂತರ ಕೋಟ್ಯಾಂತರ ಹೇಳ್ಬೋದು. ಒಂದು ಜಿಲ್ಲೆಯಲ್ಲಿ ಒಂದು ಕೋಟಿ ಮೇಲೆ ನಷ್ಟ ಅನುಭವಿಸ್ತಿರ್ತಾರೆ. ಕೊಡಗು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ದುಬಾರೆ, ಕಾವೇರಿ ನಿಸರ್ಗಧಾಮ, ಅಬ್ಬಿ ಜಲಪಾತ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಇರುವಂತಹ ಹೋಟೆಲ್ಗಳಲ್ಲೂ ಇಂದಿಗೂ ಪ್ರವಾಸಿಗರು ಇಲ್ಲದೆ ಬಿಕೋ ಎನ್ನುತ್ತಿವೆ. ಅಲ್ಲದೆ ಇಂದಿಗೂ ಕೆಲ ಹೋಟೆಲ್ ಮಾಲೀಕರಿಗೂ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಇರುವ ಸಿಲಿಂಡರ್ಗಳನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಗ್ರಾಹಕರಿಗೆ ಊಟ ತಿಂಡಿ ನೀಡುತ್ತಿದ್ದಾರೆ. ಈ ನಡುವೆ ಪಬ್ಲಿಕ್ ಟಿವಿಯೊಂದಿಗೆ ಹೋಟೆಲ್ ಮಾಲೀಕರೊಬ್ಬರು ಮಾತನಾಡಿ, ವಾರ್ ಎಫೆಕ್ಟ್ನಿಂದಾಗಿ ಸಾಕಷ್ಟು ಅನಾನುಕೂಲ ಪ್ರವಾಸೋದ್ಯಮಕ್ಕೆ ಆಗುತ್ತಿದೆ ಎಂದರು. ಗ್ಯಾಸ್ ಸಿಗದೆ ಪರದಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಬ್ಬರ ಮೇಲೊಬ್ಬರು ಹೇಳಿಕೊಂಡು ಇದ್ದಾರೆ. ಇನ್ನಾದರೂ ಗ್ಯಾಸ್ ಸಮಸ್ಯೆಗಳು ಬಗೆಹರಿಯಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಅಂತಿದ್ದಾರೆ ಹೋಟೆಲ್ ಮಾಲೀಕರು. ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸ್ ಇದು. ನಮಗೆ ಈಗ ಸೀಸನ್ ಟೈಮ್, ಈ ಸೀಸನ್ ಟೈಮನ್ನೇ ನಾವು ನೋಡಿಕೊಂಡು ನಮಗೆ ದುಡಿಲಿಕ್ಕೆ ನಾವು ಪ್ಲ್ಯಾನ್ ಮಾಡೋದು. ಕಳೆದ ತಿಂಗಳೆಲ್ಲ ನಮಗೆ ಅನ್ಸೀಸನ್ ಇದ್ದಿದ್ದರಿಂದ ಈಗ ಸೀಸನ್ ನಮಗೆ ಗ್ಯಾಸ್ ಇಲ್ಲ. ಈಗ ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಮಾತ್ರ ನಾವು ಓಪನ್ ಮಾಡುವಂಥ ಪ್ಲ್ಯಾನ್. ಅದು ಎಲ್ಲ ಫುಡ್ ಕೊಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಸಿಲಿಂಡರ್ದು ಅಭಾವ ಇರೋದ್ರಿಂದ ಆ ಇರುವಂಥ ಒಂದು ಸಿಲಿಂಡರ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜನಗಳು ಕೇಳುವಂಥ ಎಲ್ಲ ಆರ್ಡರ್ ನಮಗೆ ಕೊಡ್ಲಿಕ್ಕೆ ಆಗ್ತಿಲ್ಲ. ನಾವು ಅದನ್ನ ಒಂದು ವೆಯ್ಟ್ ಮಾಡಿ ಸಿಗ್ಬೋದು ಅಂತ ಹೇಳುವಂಥ ಇದರಲ್ಲಿ ಹೋಗ್ತಾ ಇದ್ವಿ. ಸಿಗಲಿಲ್ಲ ಅಂತ ಹೇಳಿದ್ರೆ ತಿರ್ಗಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೇಳ್ತಾರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಈ ರೀತಿಯಾದಂಥ ಪರಿಸ್ಥಿತಿ ಹೋಗ್ತಾ ಉಂಟು. ಇದರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಒಟ್ನಲ್ಲಿ ಕೊಲ್ಲಿ ಯುದ್ಧಗಳಲ್ಲಿ ಉದ್ಭವಿಸಿರುವ ವಾರ್ ಎಫೆಕ್ಟ್ನಿಂದಾಗಿ ಕೊಡಗಿನ ಹೋಟೆಲ್, ರೆಸಾರ್ಟ್ ಮಾಲೀಕರು ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಅನುಭವಿಸುವಂತಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.